ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರ ತಂದೆನೂ ಎಲ್ಲರಿಗೂ ಹೀರೋನೇ. ಎಷ್ಟೇ ಬಲಹೀನ ಆಗಿದ್ರು ಸಹ ರಸ್ತೆನಲ್ಲಿ ಯಾರೋ ಜಗಳ ಮಾಡಿ ಒಂದೇಟು ಹೊಡೆದ್ರು ಅಂದರೆ ಇಮಿಡಿಯೇಟಾಗಿ ಮಕ್ಕಳ ಬಾಯಲ್ಲಿ ಬರೋ ಮಾತಂದರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಓಡೋಗಿ ಅಪ್ಪನಿಗೆ ಹೇಳ್ತಾರೆ, ಅಪ್ಪ ಅವ್ನು ನನಗೆ ಹೊಡೆದ್ಬಿಟ್ಟ ಅಂದ್ಬಿಟ್ಟ. ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೇ. ಅದು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಆಗೋವರೆಗೂ ಅವನಿಗೆ ಬುದ್ಧಿ ಬರೋವರೆಗೂ ಸಹ. ಬಹುಶಃ ಅದೇ ರೀತಿಯಲ್ಲಿ ನನ್ನ ತಂದೆನೂ ನನಗೆ ಹೀರೋನೇ. ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತೇಳಿ ಬಹಳಷ್ಟು ಆಸೆ ಪಟ್ಟಿದ್ದೆ. ನನಗೆ ಯಾರೇನೇ ಕೇಳಿದ್ರು ಏನಾಗ್ತೀಯ ಅಂದರೆ ನಾನು ಸಿಂಗರ್ ಆಗ್ತೀನಿ ಅಂತಲೇ ಹೇಳ್ತಾ ಇದ್ದೆ. ಆ ಒಂದು ಹುಚ್ಚಲ್ಲಿ ಆವತ್ತಿನ ಕಾಲದಲ್ಲಿ ಅಂದರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು. ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರೂ ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು. ಸೊ ನನ್ನ ಮನೆ ಇದೆ ಸಂಪಂಗಿರಾಮ್ ನಗರದಲ್ಲಿ. ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ, ಅಥವಾ ಬಸ್ ಸಿಗಲಿಲ್ಲ ಅಂದರೆ ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದಿದೆ ಆವತ್ತಿನ ಕಾಲದಲ್ಲಿ 11:30 12 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದ್ದು. ಒಂದು 7 ಗಂಟೆಗೆ ಸ್ಟಾರ್ಟ್ ಆದರೆ ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರ್ತಾ ಇರಲಿಲ್ಲ, ನಡ್ಕೊಂಡೇ ಬರಬೇಕಾಗಿತ್ತು. ನಾನು ಮನೆಗೆ ಬರೋಷ್ಟರಲ್ಲಿ 1:30 2 ಗಂಟೆ, ಬೆಳಗಿನ ಜಾವ 3 ಗಂಟೆ ಆಗೋದು. ಅಕ್ಕಪಕ್ಕದವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಗೆ ಕಂಪ್ಲೇಂಟ್, ನಿಮ್ಮ ಹುಡುಗ ಯಾರ್ದೋ ಸವಾಸ ಮಾಡಿದ್ದಾನೆ, ಕುಡ್ಕೊಂಬರ್ತಾನೆ, ಇಸ್ಪೀಟ್ ಆಡ್ಕೊಂಬರ್ತಾನೆ, ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ, ಬರೀ ಈ ರೀತಿಯಾದಂಥ ಮಾತುಗಳೇ. ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ. ಅಫ್ಕೋರ್ಸ್ ನಾನು ಕೆಟ್ಟ ಹುಡುಗರು ಸವಾಸ ಮಾಡ್ತಾ ಇದ್ದೆ. ಇದರ ಫ್ರೆಂಡ್ಸ್ ಅಂದರೆ ಎಲ್ಲರೂ ಒಳ್ಳೆಯವರು ಇರಲ್ಲ, ಯಾರೋ ಸಿಗರೇಟ್ ಸೇದೋರು ಇರ್ತಾರೆ, ಎಣ್ಣೆ ಹೊಡೆಯೋರು ಇರ್ತಾರೆ, ಎಲ್ಲರ ಸವಾಸನೂ ನಾನು ಮಾಡ್ತಾಯಿದ್ದೆ. ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ. ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು ಅಂದರೆ, ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ. ಅದು ಒಂದೇ ಒಂದು ಮಾತು, ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದಿದೆಯಲ್ಲ, ನನ್ನನ್ನು ಕೆಟ್ಟ ದಾರಿಗೆ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ. ಯಾಕಂದರೆ ಬಹುಶಃ ಅವರು ಎಲ್ಲರೂ ಮಾತು ಕೇಳ್ಕೊಂಡು ನಾನು ಹೊಡೆದು ಬೈದು ದಂಡಿಸಿದ್ರೆ ಮಾಡಿದರೆ ನಾನು ಕೆಟ್ಟ ದಾರಿ ಹಿಡಿದು ಬಿಡ್ತಾ ಇದ್ದೆ ನಾನು ಇಷ್ಟೇ ಅಂತ. ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ, ಏನ್ರಿ ಇದು, ನಮ್ಮಪ್ಪ ಯಾರ ಮುಂದೆನೂ ನಾನು ಬಿಟ್ಕೊಡಲ್ಲ, ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಾನೆ ಮಾಡಬಾರ್ದು. ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದು. ಇವತ್ತವರೆಗೂ ಆ ಒಂದು ಮಾತು ನನ್ನ ತಲೆನಲ್ಲಿ ಯಾವತ್ತು ಕುತ್ಕೊಂಡ್ಬಿಟ್ಟಿದೆ ಸಬ್ಕಾನ್ಷಿಯಸಲ್ಲಿ. ನಾನು ಏನೇ ಒಂದು ಕೆಟ್ಟದ್ದು ಮಾಡೋದಕ್ಕೆ ಹೋದ್ರೂ ಇಲ್ಲ, ನನ್ನ ತಂದೆ ನಾನು ಆ ರೀತಿ ಹೇಳಿದ್ದಾರೆ, ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ. ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ. ಸೊ ಹಾಗಾಗಿ ಎಲ್ಲರ ತಂದೆ ಇದ್ದಿರೋ ಹೀರೋನೇ. ಆ ರೀತಿಯಾದಂಥ ಅದ್ಭುತವಂಥ ಪಾತ್ರ. ಆಗಲೇ ವಾಸು ಸರ್ ಮತ್ತು ಚೇತನ್ನು ಮತ್ತು ನಮ್ಮ ಮಂಜು ಎಲ್ಲರೂ ಕೇಳ್ತಾಯಿದ್ರು, ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅಂತ. ಸರ್, ಈ ಪಾತ್ರ ಒಪ್ಕೊಳ್ಳಿ ಆ್ಯಕ್ಚುಲಿ ನನ್ನ ಫಸ್ಟು ಸಿನಿಮಾ ಆ ಥರ ಅವ್ರು ಸುಳ್ಳು ಹೇಳಿದ್ರು, ಬಂದು ನನ್ನ ಕತೆ ಹೇಳಿದ್ರು. ಒಂದು 40% ಆಗ್ತಾ ಇದ್ದಂಗೆ ಬೇಡ, ತುಂಬ ರೆಗ್ಯುಲರ್ ಪ್ಯಾಟ್ರನಲ್ಲಿದೆ, ನಾನು ಮಾಡಲ್ಲ ಈ ಸಿನಿಮಾ, ಬೇರೆ ಯಾರಾದರೂ ಮಾಡಿಸಿ ಅಂದೆ. ಇಲ್ಲ ಸರ್, ಪೂರ್ತಿ ಕತೆ ಕೇಳಿಬಿಡಿ ಬಂದಿದ್ದೀನಿ, ಆಮೇಲೆ ಬೇಡ ಅಂದರೆ ಪರವಾಗಿಲ್ಲ ಸರ್ ಅಂದರೆ ಆಯಿತು ಹೇಳಿ ಅಂದೆ. ಕ್ಲೈಮ್ಯಾಕ್ಸ್ ನನಗೆ ತುಂಬ ಕನೆಕ್ಟ್ ಆಗೋಯ್ತು ನನಗೆ. ಓನ್ಲಿ ರೀಸನ್ ಅಂತ ಕ್ಲೈಮ್ಯಾಕ್ಸ್. ರೇ ನಾವು ಯಾವ್ಯಾವುದೋ ಪಾತ್ರಗಳು ಹುಡುಕ್ತಾ ಇರ್ತೀವಿ, ಒಂದೊಂದು ಸರಿ ಇದೇ ರೀತಿ ಆದ ಕತೆ ಕೇಳ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿರ್ತೀವಿ. ಕತೆ ಪೂರ್ತಿ ಕೇಳಿದಾಗ ಏನೋ ಒಂದು ಸಿಗುತ್ತಲ್ಲ. ಈಗ ಯಾವುದೋ ಒಂದು ಪುಸ್ತಕ ತಗೊಳ್ತೀವಿ ಓದಬೇಕು ಅಂತ, ನಮ್ಗೆ ಒಂದು ಅರ್ಧ ಪುಸ್ತಕ ಓದೋವರೆಗೂ ಇಂಟ್ರೆಸ್ಟೇ ಅನ್ಸಲ್ಲ, ನಿದ್ರೆ ಬರ್ತಾ ಇರುತ್ತೆ ನಮಗೆ. ಅರ್ಧ ಪುಸ್ತಕ ಓದಿದೀವಲ್ಲ, ಇನ್ನೇನೊಂದು ಅರ್ಧ ಪುಸ್ತಕ ಓದ್ಬಿಡ ಅಂತ ಶುರು ಮಾಡಿದಾಗ ಅದು ನೆಕ್ಸ್ಟ್ ಪೇಜಿಂದ ಏನೋ ಒಂದು ನಮ್ಮನ್ನು ಹಿಡಿದು ಕೂರಿಸುತ್ತೆ ನೋಡಿ. ಆ ಬುಕ್ನ ಒಂದು 3-4 ಸರಿ ಓದೋ ಥರ ಮಾಡಿಬಿಡುತ್ತೆ. ಈ ಸಿನಿಮಾನು ಅದೇ ಥರ, ಪುಸ್ತಕದ ಥರ ಸಿನಿಮಾ. ನನಗೆ ಸಿಕ್ಕಿರುವಂಥ ಪಾತ್ರ ಬಹುಶಃ ಅದ್ಭುತವಾದಂಥ ಪಾತ್ರ. ಅದು ನನಗೋಸ್ಕರನೇ ಹುಡ್ಕೊಂಬಂದಂಥ ಪಾತ್ರ. ಇದು ನಾನು ಮಾಡಲ್ಲ ಅಂತ ಅಂದಿದ್ರೆ ಒಂದು ಅದ್ಭುತವಾದಂಥ ಪಾತ್ರ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿನೇ ಆ ಪಾತ್ರ ಇಷ್ಟ ಆಗಿದ್ದರಿಂದ ಇಂಥ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದಿಂದ ಇಲ್ಲ ಬೈ ಹಾರ್ಟ್ ಆ್ಯಂಡ್ ಸೋಲ್ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೆಲ್ಪ್ ಮಾಡಿದೆ. ಆ್ಯಂಡ್ ಹೆಲ್ಪ್ ಮಾಡೋದೇನಿಲ್ಲ, ಅದು ಸಿನಿಮಾಗೆ ಏನು ಬೇಕು ತಂತಾನೇ ತಗೊಳ್ತಾ ಇರುತ್ತೆ. ಈವನ್ ಮಾನ್ವಿತಾ ಅವ್ರನ್ನ ನಾನು ಸಿನಿಮಾಗೆ ಸಜೆಸ್ಟ್ ಮಾಡೋದಕ್ಕೆ ಕಾರಣ ಏನಂದರೆ, ಆ ಪಾತ್ರಕ್ಕೆ ಆ ಥರ ಒಂದು ಎಮೋಷ್ನಲ್ ಇರೋವಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪಾಪ ಅವರು ಬಹಳ ಹೆಮ್ಮೆ ಅನಿಸುತ್ತೆ. ಒಂದು 5 ಜನ ಗಂಡು ಮಕ್ಕಳು ಮಾಡಬೇಕಾದಂಥ ಕೆಲಸವನ್ನು ಅವರೊಬ್ಬರೇ ನಿಂತ್ಕೊಂಡು ಅವ್ರ ತಾಯಿ ಜೊತೆಯಲ್ಲಿ ಕೊನೆವರೆಗೂ ಫೈಟ್ ಮಾಡೋದು.
ನನಗೆ ಗೊತ್ತಾಗ್ತಾ ಇತ್ತು ಈ ಥರ ಅವ್ರ ತಾಯಿ ಡೆತ್ ಬೆಡ್ಡಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಫೈಟ್ ಮಾಡ್ತಾ ಇದ್ದಾರೆ, ಒಬ್ಬಳೇ ಹೆಣ್ಮಗಳು ನಿಂತ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ. ಸೊ ಆ ಪಾತ್ರಕ್ಕೆ ಆ ಒಂದು ಎಮೋಷನ್ ಕನೆಕ್ಟ್ ಆಗಿರೋಂಥ ಒಂದು ಹೆಣ್ಮಗು ಬೇಕಾಗಿರೋದ್ರಿಂದ ಇಮಿಡಿಯೇಟಾಗಿ ನಾನು ಮಾನ್ವಿತಾ ಅವ್ರಿಗೆ ಫೋನ್ ಮಾಡಿ ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಅದ್ರ ಬ್ಯಾಕ್ ಸ್ಟೋರಿ ಏನಂದರೆ, ಚೌಕದಲ್ಲಿ ಇವರು ಸಿನಿಮಾ ಅಪ್ಪ ಐ ಲವ್ ಯು ಏನೋ ಸಾಂಗ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇವನ ಸಾಂಗ್ ಹಾಡಿಸ್ಬೇಕಾಗಿದ್ದು ನಾವು ಶ್ರೇಯಾ ಘೋಷಾಲ್ ಅವ್ರ ಕೈಲಿ, ಅದಕ್ಕೆ ಅನುರಾಧ ಭಟ್ ಅವರು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಶ್ರೇಯಾ ಘೋಷಾಲ್ ಅವರು ಬಾಂಬೆನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಒಂದು ಟ್ರ್ಯಾಕ್ ಹಾಡ್ಸೋಣ, ಯಾರು ಕಲಾದ್ರು ಯಾರು ಅನುರಾಧ ಭಟ್ಕರ್ಲಿ ಹಾಡ್ಸೋಣ ಒಂದು ಟ್ರ್ಯಾಕ್ ಅಂತ. ಆ ಟ್ರ್ಯಾಕ್ನ ತರುಣ್ ಹಾಡಿಸ್ತಾ ಇದ್ದ ಸ್ಟುಡಿಯೋದಲ್ಲಿ. ಐ ಡೋಂಟ್ ನೋ, ತುಂಬ ಎಮೋಟ್ ಆಗ್ತಾ ಇದ್ರು ಆ ಹಾಡು ಅವರು ಹಾಡ್ತಾ ಯಾಕಂತ ಗೊತ್ತಾಗ್ಲಿಲ್ಲ. ಸರಿ ತರುಣ್ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ, ಅನುರಾಧ ಅವರೇ ಸ್ವಲ್ಪ ರೆಸ್ಟನ್ನು ತೊಗೊಳಂಗಿಲ್ಲ, ಬನ್ನಿ, ಯಾಕೋ ಇದಾಗ್ತಲ್ಲ. ಇಲ್ಲ ಸರ್ ಹಾಡ್ತೀನಿ ಅಂತ ಹಾಡ್ತಾ ಎಕ್ಸ್ಟ್ರಾರ್ಡಿನರಿ ಹಾಡೋದಕ್ಕೆ ಶುರು ಮಾಡಿದ್ರು. ವಿತ್ ಎಮೋಷ್ನಲ್ ಇದು ಹಾಡ್ತಾಯಿದ್ರು. ಆಮೇಲೆ ಬಂದು ಹೇಳಿದ್ರು, ಇಲ್ಲ ಸರ್ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟ್ಲಲ್ಲಿದ್ದಾರೆ, ಸೊ ನೀವು ಕರೆದಿದ್ದ ಕೂಡಲೇ ಅಲ್ಲಿಂದ ಬಂದೆ, ನೋಡಿದ್ರೆ ನನಗೆ ಈ ಥರ ಸಾಂಗು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಸರ್ ಅಂತ. ಅಂದರೆ ಒಂದು ಹಾಡಾಗಲಿ ಒಂದು ಸಿನಿಮಾ ಆಗಲಿ ಆ ಪಾತ್ರಕ್ಕೆ ನಾವು ಬೇಕು ಅಂದಾಗ ಅದಕ್ಕೆ ಕನೆಕ್ಟ್ ಮಾಡೋರು ಅದನ್ನೇ ಕನೆಕ್ಟ್ ಮಾಡ್ಕೊಂಬಿಡುತ್ತೆ. ಅದು ನಾವು ಹೇಳೋದಾಗಲಿ, ನಾವು ಇಂಥವ್ರನ್ನ ಸಜೆಸ್ಟ್ ಮಾಡಿದ್ವಿ ಅಂತಾಗಲಿ, ಅದೆಲ್ಲ ಅದು ಸಿನಿಮಾಗೆ ಏನು ಬೇಕಾದ್ರೂ ತಗೊಳ್ತಾ ಹೋಗುತ್ತೆ. ಬಹುಶಃ ಆ ಸಾಂಗು, ಆ ಹಾಡಿದ್ದು, ಆ ಸಿಚುವೇಶನ್, ಅವ್ರ ತಂದೆ ಸಿಚುವೇಶನ್ ಎಲ್ಲ ಇದ್ದಿದ್ದರಿಂದ ಅಷ್ಟು ದೊಡ್ಡ ಹಿಟ್ಟಾಗಿ ಅವ್ರಿಗೆ ಸ್ಟೇಟ್ ಅವಾರ್ಡು ಸಹ ಬಂತು. ಹಾಗೆಯೇ ಮಾನ್ವಿತಾ ಅವರು ಸಹ ಅದ್ಭುತವಾದಂಥ ನಟಿ, ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಸಂಜಯ್ ವಿಷಯಕ್ಕೆ ಬಂತು ಅಂದರೆ ಅವನು ಹಾಗೇನೆ, ಯಾವ ಸಿನಿಮಾನೂ ಮಾಡಲಿಲ್ಲ ಮೊದಲು. ಆದರೆ ಅವನ ಪರಿಚಯ ಆದಾಗಿಂದ ಸಿನಿಮಾ ಬಗ್ಗೆ ಅವನಿಗಿದ್ದಂಥ ಪ್ಯಾಷನ್ನು, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಿದ್ದು, ಎಲ್ಲೋ ಒಂದು ಕಡೆ ಅವನ ಒಳಗಡೆ ನಾನು ಹೀರೋ ಆಗಬೇಕು, ಆದರೆ ನನಗೆಲ್ಲೂ ಒಂದು ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ನನಗೆ ಅನ್ನೋ ಒಂದು ತುಡಿತ. ಆಮೇಲೆ ಅವನು ತುಂಬ ಒಳ್ಳೆ ಮಾತುಗಾರ, ಬಹುಶಃ ಇಲ್ಲಿ ಸ್ಟೇಜ್ ಮೇಲೆ ನಾಚಿಕೊಳ್ತಾನೆ ಅಷ್ಟೇ. ಅವನು ತುಂಬ ಒಳ್ಳೆ ಮಾತುಗಾರ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರು, ಅದ್ಭುತವಂತ ನಟ ಅವನು. ಸೊ ಹಂಗಾಗಿ ನಾನು ಅಥರ್ವ ಅವರು ನನಗೆ ಹೇಳಿದಾಗ ಪಾತ್ರ ನೋಡಿ ಈ ಥರ ಹುಡುಗ ಇದ್ದಾನೆ ಅಂತ ಸಜೆಸ್ಟ್ ಮಾಡಿದೆ. ಅವನು ಸಹ ತುಂಬ ಡೆಡಿಕೇಟ್ ಆಗಿ ಇದು ಮಾಡಿದೆ. ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಭಾವನಿಗೆ ಮತ್ತು ಅಥರ್ವ ಅವ್ರಿಗೆ ಅವನ್ನ ಕರೆಸಿ ವರ್ಕ್ಶಾಪ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ, ಒಂದು 3-4 ಹೊಸ ಜೀವಗಳು ಈ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೆ. ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಏನಿದೆ ಒಂದು ಹಿಡಿ ಜಾಸ್ತಿ ಕೊಡಿ ಅವರಿಗೆ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಷಯದಲ್ಲಿ ಒಂದು ಜೀವಿತ ನಾನು ಸಿನಿಮಾ ನೋಡಿದ್ದೀನಿ. ಸೊ ಈ ಥರ ಮಲ್ಟಿಪಲ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್, ತುಂಬ ಲೀಲಾಜಲವಾಗಿ ಅದ್ಭುತವಾಗಿ ನಟಿಸಿದ್ದಾಳೆ ಹುಡುಗಿ. ಒಳ್ಳೆಯದಾಗಲಿ ಅವ್ರ ಭವಿಷ್ಯ. ಆ್ಯಂಡ್ ಅಥರ್ವ ತುಂಬ ಕನಸುಗಳು ಇಟ್ಕೊಂಡ್ರಂಥ ಹುಡುಗ. ಇಂಥ ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾನ ನೀವು ಗೆಲ್ಸಿದ್ರೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆ್ಯಕ್ಟ್ರುಗಳು ಮತ್ತು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲನೂ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾರೆ. ಆ್ಯಂಡ್ ಮತ್ತೊಂದು ವಿಚಾರ, ಮಾನ್ವಿತಾ ಅವರು ನನ್ನ ಹೊಗಳ್ತಾ ಇದ್ರು, ತಮಿಳ್ ಇಂಡಸ್ಟ್ರಿ ಸೂರ್ಯ ಅವ್ರ ಥರ ಇದ್ದಾರೆ, ತುಂಬ ಫಿಟ್ ಆಗಿದ್ದಾರೆ ಅವತ್ತಿಂದ ಇವತ್ತವರೆಗೂ ಅಂತೇಳಿ. ಅದರಲ್ಲಿ ನನ್ನ ತುಂಬ ಥ್ಯಾಂಕ್ಸ್ ಹೇಳೋದಂದರೆ ನನ್ನ ಗೆಳೆಯ ಪಾನಿಪುರಿ ಕಿಟ್ಟಿ ಅವರಿಗೆ. ಅದು ಬಿಟ್ಟರೆ ಸಂಜಯ್, ಅವನೇ ನನಗೆ ಪರ್ಸ್ನಲ್ ಟ್ರೈನರು ಮತ್ತು ನನ್ನ ಡಯಟ್ ಎಲ್ಲ ನೋಡ್ಕೊಳ್ಳೋದು. ಯಾರಿಗೂ ಗೊತ್ತಿಲ್ಲ, ಅವ್ನು ಹೇಳೋದಾಗ ಸಂಕೋಚ ಪಟ್ಕೊಂಡ ಸರ್. ಅವ್ನ ಬ್ಯಾಕ್ಗ್ರೌಂಡ್ ಏನಂದರೆ, ಸುಮಾರು ಒಂದು 16-17 ವರ್ಷದಿಂದ ಸಾಕಷ್ಟು ಜನಕ್ಕೆ ಜಿಮ್ ಟ್ರೈನರ್ ಅವನು. ಸೊ ಹಾಗಾಗಿ ಅವ್ನು ಪಿನ್ ಟು ಪಿನ್ ಏನು ಬಾಡಿಗೆ ಏನು ತಗೊಳ್ಬೇಕು, ಏನು ಕೊಡಬೇಕು, ಏನು ವರ್ಕೌಟ್ ಹೇಳಬೇಕು ಎಲ್ಲ ಸುಮಾರು ಜನಕ್ಕೆ ಟ್ರೈನ್ ಮಾಡಿದಂಥ ಹುಡುಗ ಅವನು. ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ಸೊ ಅವನು ಜಿಮ್ಮಲ್ಲೇ ಅಲ್ಲೇ ಟ್ರೈನ್ ಮಾಡ್ತಾ, ಅಲ್ಲೇ ಮಲಗ್ತಾ, ಅಲ್ಲಿನ ಫುಡ್ಡೇ ತಗೊಳ್ತಾ, ಅದ್ರ ಜೊತೆಯಲ್ಲಿ ಅವನು ಸ್ವಂತ ಸ್ವಾಭಿಮಾನಿ. ಅವನು ತನ್ನ ಕಷ್ಟ ತಾನೇ ಪಟ್ಕೊಂಡು ಜಿಮ್ ಟ್ರೈನರ್ ಆಗಿ ಅದರಲ್ಲೇ ಏನು ಸಂಬಳ ಬರುತ್ತೆ ಅದರಲ್ಲೇ ತನ್ನ ಡಯಟು, ತನ್ನ ಬಟ್ಟೆ, ತನ್ನ ಅವಶ್ಯಕತೆಗಳಿದೆ ಎಲ್ಲನೂ ಪೂರೈಸ್ಕೊಂಡು ಫೈಟ್ ಮಾಡಿ ಸ್ಟ್ರಗಲ್ ಮಾಡಿ ಬಂದಿರುವಂಥ ಒಂದು ಹುಡುಗ ಅವನು. ಸೊ ಹೀಗಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾನೆ. ಸೊ ಇವತ್ತು ನಾನೇನೋ ಫಿಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನು ಡಯಟು, ವರ್ಕೌಟು ಕಾರಣ. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ ಪಾಪ. ಅವ್ನು ಕೊಡೋ ಡಯಟನ್ನು ಕೊಟ್ಬಿಡ್ತಾನೆ ಪಾಪ. ಅವಳು 24 ಗಂಟೆ ಒಲೆ ಮುಂದೆನೇ ನಿಂತ್ಕೊಂಡಿರ್ಬೇಕು. ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸರ್, ಇನ್ನೊಂದು ತುಂಬ ಮುಖ್ಯವಾದಂಥ ವಿಷಯ ಮಾತಾಡಬೇಕು ನಿಮ್ಮ ಹತ್ರ. ಈ OTT ವಿಷಯ ಮಾನ್ವಿತಾ ಅವರು ಹೇಳಿದ್ರು. ಸೊ OTT ಅನ್ನೋದು ಕನ್ನಡಕ್ಕೆ ದೊಡ್ಡ ಶಾಪ್ ಆಗೋಗಿದೆ. ಸೊ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್. ತೆಲುಗುನಲ್ಲೂ, ತಮಿಳಲ್ಲೂ, ಮಲಯಾಳಮಲ್ಲೂ, ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್. OTTನಲ್ಲಿ ಯಾವುದು ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ, ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದೂ ಇಲ್ಲ.
ಆದರೆ ಒಂದು ಮಲಯಾಳಂ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ತುಂಬ ವರ್ಸ್ಟಾಗಿ ದೂರ ಇಟ್ಟಿದ್ದಾರೆ. ಮೊನ್ನೆ ಯಾವುದೋ ಒಂದು ಅದರ CEO ಆದಂಥವರು ಒಂದು ಇದನ್ನು ಕೊಟ್ಟಿದ್ದಾರೆ ಪೇಪರಲ್ಲಿ ಸ್ಟೇಟ್ಮೆಂಟು. ಎಲ್ಲ ತೆಲುಗು ಸಿನಿಮಾ ರಂಗ, ತಮಿಳು ಚಿತ್ರರಂಗ ಮತ್ತು ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರ್ಯಾಚುಲೇಟ್ ಮಾಡಿ ಪಾರ್ಟಿ ಕೊಟ್ಟು ಎಲ್ಲನೂ ಮಾಡಿದ್ದಾರೆ. ಅದರಲ್ಲಿ ಕನ್ನಡದ ಹೆಸರಿಲ್ಲ ಆ್ಯಂಡ್ ಮಲಯಾಳಂ ಸಿನಿಮಾ ಹೆಸರಿಲ್ಲ. ಆ ಹೆಸರೇ ಇಲ್ಲ, ಎರಡೂ ಲ್ಯಾಂಗ್ವೇಜ್ದು ಹೆಸರೇ ಇಲ್ಲ. ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬ ಹೆಮ್ಮೆ ಅನಿಸೋದು ನನಗೆ. ಸರ್, ಕೇರಳ ಸರ್ಕಾರನೇ ಒಂದು OTT ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಿದೆ ಸರ್. ಸದ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ OTTಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ. ನಮ್ಮದೇ ನಾವು ಒಂದು OTT ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅದನ್ನು ಬಿಂಬಿಸುವಂಥ ಒಂದು ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋಂಥ ಕೆಲಸ ನಮಗೆ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಹೈಕೋರ್ಟು ಸಹ ಒಂದು ಆಜ್ಞೆಯನ್ನು ಹೊರಡಿಸಿದೆ. ಸಿನಿಮಾ ರಿಲೀಸ್ ಆಗಿ 1 ವಾರದವರೆಗೂ ಯಾವುದೇ ಮಾಧ್ಯಮಗಳಾಗಲಿ ಯಾರೇ ಆಗಲಿ ವಿಮರ್ಶೆಯನ್ನು ಮಾಡಬಾರ್ದು ಅಂಥೇಳಿ. ಅದನ್ನು ಸಹ ಭಾಳ ಹೆಮ್ಮೆ ಅನಿಸೋದು ಅಂದರೆ ಎಲ್ಲ ಮಾಧ್ಯಮದವ್ರ ಬಗ್ಗೆ ತುಂಬ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನು. ಆ್ಯಂಡ್ ಹೆಚ್ಚಾಗಿ ತುಂಬ ಒಳ್ಳೆ ಮಾತುಗಳನ್ನು ಆಡಿ ಬರೀತಾ ಇದ್ದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ. ಈಗ ಅದೊಂದು ಇಂಡಸ್ಟ್ರಿ ಒಂದು ತುಂಬ ಯೂನಿಟಿಯಾಗಿ ನಿಂತ್ಕೊಂಡು ಈ ಒಂದು ಏನಿದೆ ಅದನ್ನು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಎಲ್ಲ ಕನ್ನಡದ ಸರ್ಕಾರ, ಕರ್ನಾಟಕ ಸರ್ಕಾರ ಆಗಲಿ ತಮ್ಮಲ್ಲಾಗಲಿ ಸಂಬಂಧಪಟ್ಟಂತೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಈ ರೀತಿಯಾದಂಥ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ. ಸೊ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಕನ್ನಡ ಚಿತ್ರರಂಗದ ಪರವಾಗಿ, ಕನ್ನಡಿಗರ ಪರವಾಗಿ ಒಬ್ಬ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು OTT ಪ್ಲ್ಯಾಟ್ಫಾರ್ಮ್, ನಮ್ಮದೇ ಆದಂಥ ಒಂದು ಆ್ಯಪ್, ಚಂದನವನದ ಒಂದು ಆ್ಯಪ್ ರೆಡಿಯಾಗಲಿ. ನಾವು ಹೋಗಿ ಯಾರ ಮುಂದೆನೂ ಭಿಕ್ಷೆ ಬಿಡೋದು ಬೇಡ ಸರ್. ಯಾಕಂದರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ, ವಾಸು ಸರ್ ಇರ್ಬೋದು, ಮತ್ತು ನಮ್ಮ ಮಂಜು ಇರ್ಬೋದು, ಚೇತನ್ ಅವ್ರು ಇರ್ಬೋದು, ನಾಗೇಶ್ ಅಣ್ಣ ಇರ್ಬೋದು, ಇವರೆಲ್ಲನೂ ನಾವು 20 ವರ್ಷದಿಂದ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನಾವು ಸಿನಿಮಾಗಳು ಚೆನ್ನಾಗಿ ಮಾಡದೇ ಇದ್ದಾಗ ನಮಗೆ ಬೈದಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆಂತಟ್ಟಿದ್ದಾರೆ ಸರ್. ಅವ್ರ ಬರವಣಿಗೆಗಳೆಲ್ಲ ಏನಿತ್ತು ಅವೆಲ್ಲ ಇವತ್ತು ನಾವು ನೆನೆಸ್ಕೊಳ್ಬೇಕು. ಅವ್ರ ಸಿನಿಮಾ ರಂಗಾಗಿ ಹೆಂಗೆ ಬೆಳೆದು ಬಂದಿತ್ತು ನಮಗೆ ಗೊತ್ತು ಸರ್. 25 ಸಿಲ್ವರ್ ಜೂಬ್ಲಿ 25 ವಾರ ಆಯಿತು ಅಂದರೆ ಎಲ್ಲರೂ ಹಬ್ಬದ ಥರ ಸಂಭ್ರಮ ಮಾಡ್ತಾ ಇದ್ವಿ ನಾವು. ಒಂದು ಸಿನಿಮಾ 100 ಡೇಸ್ ಹೋಯ್ತು ಅಂದರೆ ಎಲ್ಲ ಪತ್ರಕರ್ತರು, ಎಲ್ಲ ಮಾಧ್ಯಮದವರು ಸೇರಿಕೊಂಡು ಅದೊಂಥರ ವಾತಾವರಣನೇ ಬೇರೆ ಇತ್ತು. ಇವತ್ತು ಯಾರೂ ಇಲ್ಲ. ಇವತ್ತು ಯಾರನ್ನ ಕೇಳೋದು, ಯಾರನ್ನ ಬಿಡೋದು, ಎಲ್ಲಿನ ಸಂಭ್ರಮ ವಾತಾವರಣ ಸರ್. ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯಿತು ಸರ್. ಒಂದು ಸಿನಿಮಾ 100 ಡೇಸ್ ಅನ್ನೋ ಕಾನ್ಸೆಪ್ಟೇ ಹೊಟ್ಟೋಯ್ತಲ್ಲ ಸರ್. ನೆನಪೇ ಇಲ್ಲ, ಆ ಥರ ಆಗೋಗಿದೆ ಸರ್. ಆ್ಯಂಡ್ ಹೋಗಿ ಯಾವ OTT ಮುಂದೆ ಹೋಗೋದು, ಎಲ್ಲಿ ಹೋಗೋದು, ಇಟ್ಸ್ ಆಲ್ ಕಾರ್ಪೊರೇಟು. ಯಾರನ್ನ ಕೇಳೋದು? ಇವನ್ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಅಲ್ಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾರೆ. ಚೆನ್ನಾಗಿ ಓಡ್ತಾ ಇರತ್ರಿ, ನೀವು ನಾವು ಮಾರ್ನಿಂಗ್ ಶೋ ಕೊಡ್ತೀರಾ, ಬಿಟ್ಟು ಹಾಕಿದ್ರೆ 10:15 ಶೋ, 11 ಗಂಟೆ ಶೋ ಕೊಡ್ತಾರೆ. ಯಾರು ಬಂದು ಆಡಿಯನ್ಸ್ ಸಿನಿಮಾ ನೋಡ್ತಾರೆ? ಅಂಥದ್ರಲ್ಲೂ ಸಹ ಥಿಯೇಟರ್ ಫುಲ್ ಆಗ್ತಾ ಇತ್ತು. ವಿತೌಟ್ ಎನಿ ನೋಟಿಸ್ ಸಿನಿಮಾ ಕಿಕ್ ಬಿಸಾಕ್ತೀರಾ. ಅದು ಕನ್ನಡ ಸಿನಿಮಾಗಳಿಗೆ ಮಾತ್ರನೇ ಈ ರೀತಿ ಧೋರಣೆ. ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಹೋಗಿ ಯಾರನ್ನ ಕೇಳೋದು? ಸಿಂಗಲ್ ಥಿಯೇಟರ್ ಓನರ್ಗಳಂದರೆ ಬಿಡಿ, ಅವರು ಪಾಪ ಕನ್ನಡ ಸಿನಿಮಾ ರಂಗಗಳನ್ನ ಇಷ್ಟೊತ್ತರು ಉಳಿಸ್ಕೊಂಬಂದಿರೋದೇ ಆ್ಯಕ್ಚುಲಿ ನಮಗೆ ಸಿಂಗಲ್ ಥಿಯೇಟರ್ ಓನರ್ಗಳು. ಯಾವತ್ತು ಹೋದ್ರೂ ಅಣ್ಣ ಹಿಂಗೇನೋ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಅಣ್ಣ, ಒಂಚೂರು ತೊಂದರೆ ಇದೆ, ಸಿನಿಮಾ ಚೆನ್ನಾಗಿದೆ, ಬರೋವರ ಕಲೆಕ್ಷನ್ ಇದಾಗುತ್ತೆ, ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು. ಆ ಶೇರಲ್ಲೂ ಕಮ್ಮಿ ಮಾಡ್ಕೊಳ್ಳೋರು. ಅಣ್ಣ ಹಿಂಗೇನೋ ಸಿನಿಮಾ ಅಣ್ಣ 100 ಡೇಸ್ಗೆ ಇನ್ನೊಂದು 2 ವಾರ ಇದೆ ಅಣ್ಣ, ಹೋಗ್ಬಿಟ್ರೆ ಒಂದು ಕ್ರೆಡಿಟ್ ಅಣ್ಣ ಎಂಟೈರ್ ಟೀಮ್ಗೆ ಅಂದರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು. ಎಲ್ಲೋಯ್ತು ಈ ಥರ ಮಾನವೀಯತೆ ಮನಸ್ಸುಗಳು? ಬರೀ ವ್ಯಾಪಾರ ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಓಡಿಸಲ್ಲ? ಅರ್ಥನೇ ಆಗದೇ ಇರೋಂಥ ಪ್ರಶ್ನೆ ಇದು. ಹೋಗ್ಲಿ, ಸಿನಿಮಾ ಚೆನ್ನಾಗಿಲ್ವಾ, ಕೆಟ್ಟ ಸಿನಿಮಾಗಳ, ಅದೇನೂ ಮಾಡೋದಕ್ಕಾಗಲ್ಲ, ಬಿಟ್ಬಿಡೋಣ. ಚೆನ್ನಾಗಿರೋ ಸಿನಿಮಾಗಳು, ಎಷ್ಟು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ. ಆಮೇಲೆ ಇವತ್ತು ಹೊಸ ಪ್ರೊಡ್ಯೂಸರ್ಗಳು ನಿಜವಾಗ್ಲೂ ಕಾಲು ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು ಸರ್. ನೋಡಿ, ಇಂಥ ಹೊಸ ಪ್ರತಿಭೆಗಳಿಗೆ ಯಾವ ದೊಡ್ಡ ಬ್ಯಾನರು, ಯಾವ ದೊಡ್ಡ ಪ್ರೊಡ್ಯೂಸರ್ಗಳು ಅವಕಾಶ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಾಗಿರ್ಬೇಕು ವಾಸು ಸರ್, 16 ಸಿನಿಮಾ ರಿಲೀಸ್ ಆಗುತ್ತೆ. 16 ಸಿನಿಮಾನು ಹೊಸ ಪ್ರೊಡ್ಯೂಸರ್ಗಳೇ, ಹೊಸ ಪ್ರತಿಭೆಗಳನ್ನೇ ಕರ್ಕೊಂಡ್ಬಂದಿರ್ತಾರೆ ಸರ್. ₹1 ಮನೆಗೆ ತೊಗೊಂಡೋಗ್ತಾ ಇಲ್ಲ ಅವರು. ಪ್ರತಿ ವಾರ ನಿಮ್ಗೆ ಗೊತ್ತು ಎಷ್ಟು ಸಿನಿಮಾ ಬರ್ತಾ ಇದೆ, ₹1 ಒಬ್ಬ ಪ್ರೊಡ್ಯೂಸರ್ ಮನೆಗೆ ತೊಗೊಂಡೋಗ್ತಾ ಇಲ್ಲ. ಆದರೂ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದೆ, ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ಬರ್ತಾ ಇದ್ದಾರೆ. ನಾವು ಅಂಥ ಹೊಸ ಪ್ರೊಡ್ಯೂಸರ್ಗಳಿಗೆ ಏನಾದರೂ ಮಾಡಿ ಸಪೋರ್ಟ್ ಮಾಡಲೇಬೇಕು ಸರ್ ನಾವು. ಯಾಕಂದರೆ ನಿಮ್ಮನ್ನ ಇಡೀ ಕನ್ನಡ ಸಿನಿಮಾನ, ತಂತ್ರಜ್ಞರನ್ನ ಎಲ್ಲರನ್ನೂ ಇವತ್ತು ಉಳಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ ನಮಗೆ. ಸೊ ಅಂಥ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸೋವಂಥ ಒಂದು ಪ್ರಯತ್ನಗಳು ಆಗಬೇಕು.
ದಯವಿಟ್ಟು ಮಾಧ್ಯಮದವರು ಈ ವಿಷಯನ ಸ್ವಲ್ಪ ದಯವಿಟ್ಟು ಸೀರಿಯಸ್ ಆಗಿ ತಗೊಂಡು ನಮ್ಮದೇ ಆದಂಥ ಸಾಧ್ಯದಷ್ಟು ಬೇಗ ಒಂದು OTT ಪ್ಲ್ಯಾಟ್ಫಾರ್ಮ್ನ ನಿರ್ಮಾಣ ಮಾಡೋದ್ರಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬರೆದ್ರೆ, ಅದನ್ನು ಫೋಕಸ್ ಮಾಡಿದ್ರೆ, ಶೂಟ್ ಮಾಡಿ ಯೂಟ್ಯೂಬ್ಗಳಲ್ಲೆಲ್ಲ ಹಾಕಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಯಾರೋ ಎಚ್ಚೆತ್ಕೊಂಡು ನಮ್ಮ ಅದೃಷ್ಟಕ್ಕೆ ಒಂದು OTT ಚಾನಲ್ನ ಓಪನ್ ಮಾಡ್ತಂದ್ರೆ ಸರ್ಕಾರ, ನಾವು ಒಂದಷ್ಟು ಬದುಕೊಳ್ತೀವಿ ಅಂತ. ಸರ್ ಒಂದು ವಿಷಯ ಏನು ಗೊತ್ತಾ ಸರ್, ಇದು ಚೇಂಬರ್ ಒಂದೇ ತೀರ್ಮಾನ ತಗೊಂಡ್ರೆ ಆಗೋ ಕೆಲಸ ಅಲ್ಲ ಸರ್. ಸರ್ ನಾವು ಯಾವ ಥರ ಅವ್ರ ಹೆಲ್ಪ್ ಕೇಳಿದ್ರು ನಾವು ಕೊಡೋದಕ್ಕೆ ರೆಡಿ ಇದೀವಿ ಸರ್. ಯಾಕಂದರೆ ಇವನ್ನು ಕಾವೇರಿ ವಿಚಾರದಲ್ಲಿರ್ಬೋದು, ಬೇರೆ ಇನ್ಯಾವುದೇ ವಿಚಾರದಲ್ಲಿರ್ಬೋದು ಸರ್, ಎಂಟೈರ್ ಚಿತ್ರರಂಗ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. ಅಂಥದ್ರಲ್ಲಿ ಇವತ್ತು ಪ್ರೊಡ್ಯೂಸರ್ನ ಉಳಿಸೋದಕ್ಕೆ, ಕಲಾವಿದರನ್ನ ಉಳಿಸೋದಕ್ಕೆ, ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸ್ಕೊಳ್ಳೋದಕ್ಕೆ ನಾವು ಬರಲ್ಲ ಅಂತೀವ ಸರ್. ಎನಿ ಟೈಮ್ ಎಲ್ಲರೂ ರೆಡಿ ಇದ್ದಾರೆ ಸರ್. ಬಟ್ ಒಂದು ಕೂಗು ಬೇಕು ಸರ್. ಹೌದು ಅದನ್ನೇ ಸರ್ ನಾನು ಹೇಳಿದ, ಈಗ ಅಧಿಕಾರ ಇರೋದೀಗ ಸರ್ಕಾರಕ್ಕೆ. ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಡಬೇಕು ಸರ್. ಬನ್ನಿ ನಮ್ಮ ಸಿನಿಮಾ ರಂಗ ನಾವೆಲ್ಲರೂ ಒಟ್ಟಿಗೆ ಬನ್ನಿ ಅಂತ ಕರೀತು ಅಂದರೆ ನಾವೆಲ್ಲಾನು ರೆಡಿ ಇರ್ತೀವಿ ಸರ್. ಇಲ್ಲಾಂದ್ರೆ ನಾವು ಏನೇ ಮನವಿ ಪತ್ರ ಇಟ್ಕೊಂಡ್ರು, ಏನೇ ಮಾಡಿದ್ರು, ಏನೇ ಇದ್ರೂ ಕೊನೆಗೆ ನಮಗೆ ಸರ್ಕಾರದಿಂದ ನಮಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದರೆ ಅಲ್ಟಿಮೇಟಾಗಿ ನಾವೇನೋ ಮಾಡೋದಕ್ಕಾಗಿಲ್ಲ. ಅದು ಭರವಸೆ ಆಗಷ್ಟೇ ಉಳಿದೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ನಮ್ಗೆ ಇದೊಂದು ಗ್ಯಾರಂಟಿ ಒಂದು ಮಾಡಿಕೊಟ್ಬಿಟ್ರೆ ಕನ್ನಡ ಚಿತ್ರರಂಗ ಸದಾ ಚಿರಋಣಿಯಾಗಿರ್ತೀವಿ ಸರ್ ಸರ್ಕಾರಕ್ಕೆ. ಅದನ್ನ ಮಾಡಬೇಕು. ಖಂಡಿತ ಸರ್, ಖಂಡಿತ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಮಾಧ್ಯಮದಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಯಾಕೆ ಅಂದ್ರೆ, ಈಗ ನಾವು ಮಾತಾಡಿದ್ರೆ ಬರೀ ಒಂದು ಕೂಗಾಗುತ್ತೆ. ಸೊ ನೀವು ಅದನ್ನ ತಲುಪಿಸೋ ರೀತಿನೇ ಬೇರೆ. ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮನಸ್ಸಿಗೂ ಸಹ ಬಹಳ ಕನೆಕ್ಟಿವ್ ಆಗಿ ತಲುಪಿಸ್ತೀರ ನೀವು, ಬ್ರಿಡ್ಜ್ ಥರ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಇದೊಂದು ವಿಷಯನ ತುಂಬ ಸೀರಿಯಸ್ ಆಗಿ ತಗೊಂಡು ಒಂದು ಹೋರಾಟ ಮಾಡೋಣ ನಾವೆಲ್ಲರೂ ಸಹ. ಆ್ಯಂಡ್ ಸಿನಿಮಾ ಬಗ್ಗೆ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಇಂಥ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ರಿಗೂ ಅವರು ವಿಚಾರ ಅವರ ಮಾತಾಡಿದ್ದಾರೆ. ಆ್ಯಂಡ್ ಅರವಿಂದ್ ಸರ್, ಐ ಆಮ್ ಸೋ ಸಾರಿ, ತುಂಬ ಎಮೋಷನಲ್ ಆದ್ರಿ. ನನ್ನ ಅದ್ಭುತವಾದಂಥ ಗೆಳೆಯ, ಇವತ್ತು ನನ್ನ ಹತ್ರ ಏನು ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್, ಆ ಸಿಮ್ ಕಾರ್ಡ್ ಕೊಡಿಸಿದ್ದವ್ರೆ ಬಹಳಷ್ಟು ವರ್ಷಗಳ ಹಿಂದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ಪು. ಜೊತೆಗಾರದಲ್ಲಿ ಅವ್ರು ಹೇಳಿದಾಗೆ ನಮ್ಮ ಜೊತೆನಲ್ಲಿ ಆ್ಯಕ್ಟ್ ಮಾಡಿದ್ರು. ಹೌದು ನೋಡಿ, ಏಯಿಂದನೇ ಸ್ಟಾರ್ಟ್ ಆಗಿದೆ ಅರವಿಂದ್ ಅಂತ. ಆ್ಯಂಡ್ ವಿಜಯ್ ಚೆಂಡೂರ್ ಅವರು, ಕಿನ್ನಲ್ ರಾಜು ಅವರು, ಎಂಟೈರ್ ಟೀಮು. ಹೌದು ಸರ್. ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ಮ ತಂದೆ ಇದ್ರ ಜೊತೆನಲ್ಲಿ, ತಾಯಿ ಜೊತೆನಲ್ಲಿ ಬಂದ ಸಿನಿಮಾ ನೋಡಿ. ಯಾಕಂದರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರು ಆಗೋದು. ಇವತ್ತು ಒಂದು 100 ಕಿಲೋಮೀಟರ್ ದೂರ ಎಲ್ಲಾದ್ರೂ ನಾನು ಜರ್ನಿ ಮಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ಕಾಲು ಮುಟ್ಟಿ ನಾನು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಸೊ ನಮ್ಮ ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಮಕ್ಕಳು ನಮ್ಮನ್ನೇನು ಅಬ್ಸರ್ವ್ ಮಾಡಲ್ಲ ಅಂತ. ಅದೇನೇ ನನ್ನ ಮಕ್ಕಳಿಗೂ ಬಂದಿದೆ. ನಾವು ಯಾವತ್ತೂ ಸಹ ಈ ಅಜ್ಜಿ ತಾತನಿಗೆ ನಮಸ್ಕಾರ ಮಾಡೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಅದು ಹಂಗೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ತಾಯಿದ್ರೆ ಬಂದ್ಬಿಟ್ಟು ಅವ್ರು ಆಡಿಷನ್ಗೆ ಹೋಗ್ಬೇಕಾದ್ರು, ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನಗೆ ನನ್ನ ಹೆಂಡತಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಈ ರೀತಿಯಾದ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿದೆ, ಒಳ್ಳೆ ಕಂಟೆಂಟ್ ಇರೋಂಥ, ಸಂಸ್ಕಾರ ಇರೋಂಥ ವಿಷಯಗಳು. ಸೊ ಹಾಗಾಗಿ ಬನ್ನಿ, ಸಿನಿಮಾ ನೋಡಿ, ಸಿನಿಮಾವನ್ನು ಗೆಲ್ಲಿಸಿ, ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ.